ಫ್ರೆಂಡ್ಸ್ ನಮಸ್ತೆ, ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಶಿವಮೊಗ್ಗದಲ್ಲಿ ಇದ್ದೀನಿ, ಅಂದ್ರೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಮೇಲ್ಗಡೆ ಇದ್ದೀನಿ. ನೀವೇನಾದ್ರೂ ಬಸ್ ಸ್ಟ್ಯಾಂಡ್ ಬಂದ್ರೆ ಶಿವಮೊಗ್ಗಕ್ಕೆ ಬಂದ್ರೆ ಇಲ್ಲಿ ನಿಮಗೆ ಕಡಿಮೆ ಬೆಲೆಯಲ್ಲಿ ರೂಮ್ಗಳು ಸಿಗ್ತವೆ ಉಳ್ಕೊಳ್ಳೋಕೆ. ಅಂದ್ರೆ ಇವಾಗ ಒನ್ ಡೇ ಈ ತರ ಉಳ್ಕೊಳ್ಳೋಕೆ ನಿಮಗೆ ರೂಮ್ಗಳು ಅದು ಕಡಿಮೆ ಬೆಲೆಯಲ್ಲಿ ಸಿಗ್ತವೆ. ಫ್ರೆಂಡ್ಸ್ ಬನ್ನಿ, ಇವಾಗ ನಾನು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಮೇಲ್ಗಡೆ ಇದ್ದೀನಿ. ಇವಾಗ ಬನ್ನಿ ಇಲ್ಲಿ ಕೇಳೋಣ ಯಾವ ರೇಟಲ್ಲಿ ಇದಾವೆ ರೂಮು, ಮತ್ತೆ ಹೆಂಗಿದಾವೆ ಏನು ಅಂತ ಕೇಳೋಣ ಬನ್ನಿ ಫ್ರೆಂಡ್ಸ್. ಶ್ರೀ ಗುರು ರಾಘವೇಂದ್ರ ಯಾತ್ರಿ ನಿವಾಸ ಅಂತ ಮೊಬೈಲ್ ನಂಬರ್ ಕೂಡ ಇದೆ ಇಲ್ಲಿ. ಮತ್ತೆ ಇದ್ರ ಓನರ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಇರ್ತಾರೆ. ಇವಾಗ ಇಲ್ಲಿ ಅಣ್ಣರಿದ್ದಾರೆ, ಅವ್ರನ್ನ ಕೇಳೋಣ ಬನ್ನಿ. ನಮಸ್ತೆ ಸರಿ. ಇವಾಗ ಯಾರಾದ್ರೂ ಶಿವಮೊಗ್ಗದಿಂದ ಯಾರಾದ್ರೂ ಬೇರೆ ದೂರಿಂದ ಬಂದ್ರಪ್ಪ ಅಂತಾರೆ, ಇವಾಗ ಸಡನ್ಲಿ ಇವಾಗ ನೈಟ್ ಉಳ್ಕೊಳಕ್ಕೆ ಅವ್ರಿಗೆ ಗೊತ್ತಿರೋದಿಲ್ಲ ರೂಮ್ಸ್ಗಳು, ಬೇರೆ ಕಡೆ ಹೋದ್ರೆ ತುಂಬಾ ರೇಟ್ ಹೇಳ್ತಾರೆ. ಅಂದ್ರೆ ನಿಮ್ ಕಡೆ ಈ ರೂಮ್ ಅಲ್ಲಿ ಇಲ್ಲಿ ಎಷ್ಟು ಅಮೌಂಟ್ ಒಂದಿನ ಉಳ್ಕೊಳಕ್ಕೆ? ಸರ್ ಇಲ್ಲಿ ಬಂದ್ರೆ ಯಾತ್ರಿಗಳ ನಿವಾಸಕರಿಗೆ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 9 ಗಂಟೆವರೆಗೂ 150 ರೂಪಾಯಿ ಚಾರ್ಜ್ ಮಾಡ್ತೀವಿ ನಾವು. ಬರೀ 150 ರೂಪಾಯಿ. 150 ರೂಪಾಯಿ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 9 ಗಂಟೆವರೆಗೂ. ಬೆಳಗ್ಗೆ 9 ಗಂಟೆವರೆಗೂ ಬರೀ 150 ರೂಪಾಯಿ ತಗೊಂತೀರಾ ಅಷ್ಟೇ. ಮತ್ತೆ ಇವಾಗ ಏನಾದ್ರು ಬ್ಯಾಗ್ ಈಗ ತಗೊಂಡ್ಬಂದಿರ್ತಾರೆ, ಲಾಕರ್ ಫೆಸಿಲಿಟಿ ಯಾವ್ದು ಇದಾ? ಫ್ರೆಂಡ್ಸ್ ಇಲ್ಲಿ ನೋಡಿ, ಇವೇ ಲಾಕರ್ ಇವಾಗ ಹೊರಗಡೆ ಇಟ್ಟಿದ್ದಾರೆ. ಹೊರಗಡೆನೆ ಇರ್ತಾವ? ಹೊರಗಡೆ ಲಾಕರ್ ಇವು ಇಲ್ಲೇ ಹೊರಗಡೆ ಇರ್ತಾವ ಫ್ರೆಂಡ್ಸ್. ಇಲ್ಲಿ ನೋಡ್ತಿರಲ್ವಾ, ಇವೆಲ್ಲ ಲಾಕರ್. ನೀವು ಬ್ಯಾಗ್ ಇತ್ತಂದ್ರೆ ಇದ್ರೊಳಗಡೆ ಇಡ್ಬೋದು. ಓಕೆ, ಇಲ್ಲಿ ಬೀಗ ಕೊಡ್ತಾರೆ ಅವರು. ಆ ಬೀಗ ಹಾಕೊಂಡು ನಿಮ್ಮ ಸೇಫ್ಟಿ ಅಂದ್ರೆ ನೀವು ಚಾವಿನ ನೀವು ಇಟ್ಕೊಂಡು ಬೇರೆ ಎಲ್ಲರೂ ಹೊರಗಡೆ ಹೋಗ್ತೀನಿ ಅಂತಂದ್ರೆ ಬೇರೆ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡ್ ಬರ್ಬೋದು. ನಿಮ್ಮ ಸೇಫ್ಟಿ ಇದು ಬ್ಯಾಗಿಗೆಲ್ಲ ಇಲ್ಲೇ ಇರ್ತವೆ. ಮತ್ತೆ ರೂಮ್ ಒಳಗಡೆ ಇದೆ. ನಾನು ನಿಮ್ಗೆ ರೂಮ್ ನ ತೋರಿಸ್ತೀನಿ. ಬ್ರೋ, ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ಬಂದು? ಸರ್ ಇಲ್ಲಿ ಬಂದು ಆಲ್ರೆಡಿ ಇಲ್ಲಿ 4 ಇಯರ್ಸ್ ಆಗ್ತವೆ ಅಂತಾರೆ. 4 ಇಯರ್ಸ್. ಇದು ಓಪನ್ ಆಗಿ ಇಲ್ಲಿ ರೂಮ್ ಇದು ಓಪನ್ ಆಗಿ 8 ಇಯರ್ಸ್ ಆಗ್ತಿದೆ. 8 ಇಯರ್ಸ್. ಇಲ್ಲಿ ಓನರ್ ಎಲ್ಲಿ ಇರ್ತಾರೆ? ಓನರ್ ಆನ್ಲೈನ್ ಟೆಂಡರ್ಸ್ ಓನರ್ ಬೆಂಗಳೂರಲ್ಲಿ ಇದ್ದಾರೆ. ಬೆಂಗಳೂರು ಇರ್ತಾರೆ. ಇವೆಲ್ಲ ಇದು ಇಲ್ಲಿಗೆ ಬಂದು ಬುಕ್ ಮಾಡೋದಾ ಇಲ್ಲ ಆನ್ಲೈನ್ ಬುಕ್ ಮಾಡ್ಬೋದಾ? ಆನ್ಲೈನ್ ಏನಿರಲ್ಲ, ಎಲ್ಲ ಆಫ್ಲೈನ್ ಇರುತ್ತೆ. ಬಂದ್ಬಿಟ್ಟು ಇಲ್ಲೇ ಬುಕ್ ಮಾಡ್ಬೋದು. ಇಲ್ಲೇ ಬಂದ್ಬಿಟ್ಟು ಬುಕ್ ಮಾಡ್ಬೋದು. ಫ್ರೆಂಡ್ಸ್ ಬನ್ನಿ, ಒಳಗಡೆ ತೋರಿಸ್ತೀನಿ. ಫ್ರೆಂಡ್ಸ್ ಒಳಗಡೆ ಈ ತರ ಇದೆ. ಅಂದ್ರೆ ಏನು ಅಷ್ಟು ರಿಚ್ ಅಲ್ಲ, ಏನಲ್ಲ. ನೋಡಿ ರೂಮ್ಗಳಂದ್ರೆ ಆ ತರ ರೂಮ್ ಅಲ್ಲ. ನೋಡಿ, ಒಂದ್ ದೊಡ್ಡ ಹಾಲ್ ಇದೆ. ಹಾಲ್ ಅಲ್ಲಿ ಚಿಕ್ಕ ಚಿಕ್ಕ ತರ ಬೆಡ್ ಹಾಕಿದ್ದಾರೆ. ಓಕೆನಾ? ಇವಾಗ ಸಡನ್ಲಿ ಶಿವಮೊಗ್ಗ ಬಂದ್ಬಿಟ್ರಪ್ಪ ನೀವು, ಇವಾಗ ಎಮರ್ಜೆನ್ಸಿ ಇದೆ, ಉಳ್ಕೋಬೇಕು, ಎಲ್ಲಿ ರೂಮ್ ಹೋಗ್ಬೇಕು ಏನು ನಿಮ್ಗೆ ಗೊತ್ತಾಗೋದಿಲ್ಲ. ಓಕೆನಾ? ಆ ಟೈಮಲ್ಲಿ ಇಲ್ಲಿ ನೀವು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಮೇಲ್ಗಡೆ ಬಂದ್ರೆ ಇಲ್ಲಿ ನೋಡ್ತಿದ್ರಲ್ವಾ, ಇಲ್ಲಿ ಕೆಲವೊಂದು ಬೆಡ್ಗಳು ಹಾಕಿದ್ದಾರೆ. ಮತ್ತೆ ನಿಮ್ಗೆ ಬೇಸಿಟ್ ಕೂಡ ಇದೆ, ಮತ್ತೆ ದಿಮ್ ಕೂಡ ಇದೆ. ಓಕೆನಾ? ಇಲ್ಲಿ ಆಲ್ರೆಡಿ ಮಲಗಿದ್ದಾರೆ ನೋಡ್ಬೋದು. ದಿಮ್ ಕೂಡ ಇದೆ. ನೀವು ತುಂಬಾ ಸೇಫ್ಟಿ ಕೂಡ ಇರುತ್ತೆ ಗೈಸ್. ಓಕೆನಾ? ಮತ್ತೆ ಅಲ್ಲಿ ಮಿರರ್ ಕೂಡ ಇದೆ. ಅಲ್ಲಿ ನೋಡಿ, ಮಿರರ್ ಕೂಡ ಇದೆ. ಅಲ್ಲಿ ನೀವು ಬೆಳಗ್ಗೆ ಎದ್ದು ಬೇರೆ ಎಲ್ಲಿಗಾದ್ರೂ ಹೋಗ್ತೀನಿ ಅಂತ ಅಂದ್ರೆ ಅಲ್ಲಿ ಮಿರರ್ ಕೂಡ ಇದೆ. ಮತ್ತೆ ಇಲ್ಲಿ ನೋಡ್ಬೋದು ನೀವು ಯಾವ ತರ ಇದೆ ಅಂತ. ಬಸ್ ಸ್ಟ್ಯಾಂಡ್ ಅಲ್ವಾ, ಬಸ್ ಸ್ಟ್ಯಾಂಡ್ ಸರ್ಕಲ್ ನೀವು ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನಿಂತ್ಕೊಂಡು ವ್ಯೂ ನೋಡಕ್ಕೂ ಸೂಪರ್ ಆಗಿರುತ್ತೆ. ಮತ್ತೆ ಇನ್ನೊಂದೇನಪ್ಪ ಡೌಟ್ ಅಂತ ಅಂದ್ರೆ, ನೀವು ಇಲ್ಲಿ ಬೆಳಗ್ಗೆ ಎದ್ದು ಜಳಕ ಮಾಡ್ಬೇಕಪ್ಪ ಅಂತ ಅಂದ್ರೆ ನಿಮ್ಗೆ ಇಲ್ಲಿ ಬಿಸಿನೀರು ಸಿಗುತ್ತಾ ಇಲ್ವಾ ಅದನ್ನು ಕೂಡ ಕೇಳೋಣ. ಫ್ರೆಂಡ್ಸ್ 150 ರೂಪಾಯಿ ಅಷ್ಟೇ. ನೋಡಿ ಉಳ್ಕೊಳ್ಳೋಕೆ ದಿಂಬು ಕೂಡ ಇದೆ. ಮತ್ತೆ ನೋಡಿ ಮಲಗೋಗಿ ಚೆನ್ನಾಗಿ. ಮತ್ತೆ ಬೆಸಿಡ್ ಕೂಡ ಇದೆ. ನೋಡ್ತಿರಲ್ವಾ, ನೀವು ಇಲ್ಲಿ ನೈಟು ಇಲ್ಲೇ ಸ್ಟೇ ಮಾಡ್ಬೋದು. ತುಂಬಾ ಸೇಫ್ಟಿ ಕೂಡ ಇದೆ ಅಂತೆ. ನಾನು ಕೇಳಿದೆ, ತುಂಬಾ ಸೇಫ್ಟಿ ಇದೆ. ಮತ್ತೆ ಲೈಟು ಮತ್ತೆ ಫ್ಯಾನ್ ಕೂಡ ಇದೆ. ಸಖಿ ಆದ್ರೆ ಮೇಲ್ಗಡೆ ನೋಡ್ಬೋದು, ಫ್ಯಾನ್ ಕೂಡ ಇದೆ. ಇನ್ನೊಂದು ಫ್ಯಾನ್, ಅಲ್ಲೊಂದು ಫ್ಯಾನ್, ಅಲ್ಲೊಂದು ಫ್ಯಾನ್ ಎಲ್ಲ ಇದೆ. ಓಕೆ, ಇಲ್ಲಿ ಮತ್ತೆ ವಾಟರ್ ಕುಡಿಯಕ್ಕೆ ನಿಮಗೆ ನೀರು ಕೂಡ ಅವಶ್ಯಕ ಇದೆ. ನೋಡಿ, ನೀರಿನ ಸ್ಪೆಷಾಲಿಟಿ ಕೂಡ ಇದೆ. ನೀವು ಇಲ್ಲಿ ನೀರು ವಾಟರ್ ತರಬೇಕನ್ನೋ ಅವಶ್ಯಕತೆ ಇಲ್ಲ. ಇಲ್ಲಿ ನೀರು ಕೂಡ ನಿಮಗೆ ಸಿಗುತ್ತೆ. ಮತ್ತೆ ಇಲ್ಲಿ ಫೋಟೋ ಕೂಡ ಇದೆ ದೇವ್ರದ್ದು. ನೋಡಿದ್ರಲ್ವಾ, ಮಾರ್ನಿಂಗ್ ಎದ್ದು ನೀವು ಕೈ ಮುಗಿದು ನಿಮ್ಮ ಕೆಲಸ ಏನಿದೆ ಅಲ್ಲಿಗೆ ನೀವು ಹೋಗ್ಬೋದು. ಫೋಟೋ ಕೂಡ ನಿಮಗೆ ಇಲ್ಲಿ ಇದೆ. ಬನ್ನಿ, ಇವಾಗ ನಾವು ಅಲ್ಲಿ ಒಳಗಡೆ ಕೇಳೋಣ ಬ್ರೋನ. ಬ್ರೋ, ಇಲ್ಲಿ ಜಳಕ ಮಾಡೋಕೆ ಯಾವ ತರ ಬಿಸಿನೀರು ಸ್ಪೆಷಾಲಿಟಿ ಇದೆಯಾ? ಬಿಸಿನೆಲ್ಲ ಸಪರೇಟ್ ಎಲ್ಲಿ? ಎದುರುಗಡೆ ಅಲ್ಲಿ ಬಿಸಿನೀರು. ಫ್ರೆಂಡ್ಸ್ ಅಲ್ಲಿ ಶೌಚಾಲಯ ಇದೆ ಅಲ್ವಾ, ಅಲ್ಲಿ ನಿಮಗೆ ಬಿಸಿನೀರು ಕೂಡ ಸಿಗುತ್ತೆ. ಜಳಕ ಮಾಡೋಕೆ ಫ್ರೀ ಇರುತ್ತೆ. ಅದು ಫ್ರೀ ಇದೆಯಾ? ವಾಶ್ರೂಮ್ ಎಲ್ಲ ಫ್ರೀ ಇರುತ್ತೆ. ಎಲ್ಲ ಫ್ರೀ. ಅಂದ್ರೆ ಇಲ್ಲಿ ನಾವು ರೂಮ್ ತಗೊಂಡ್ರೆ ಅಲ್ಲಿ ಫ್ರೀ. ರೂಮ್ ತಗೊಳ್ಳಿಲ್ಲ ಅಂತಂದ್ರೆ ಚಾರ್ಜಸ್ ಆಗುತ್ತೆ. ಬಿಸಿನೀರು ಚಾರ್ಜ್ ಇದೆಯಾ? ಚಾರ್ಜ್ ಮಾಡ್ತಾರೆ. ವಾಶ್ರೂಮ್ ಫ್ರೆಶ್ ಅಪ್ ಆಗ್ಲಿಕ್ಕೆಲ್ಲ ಫ್ರೀ ಇರುತ್ತೆ. ವಾಶ್ರೂಮ್ ಫ್ರೆಶ್ ಅಪ್ ಆಗ್ಲಿಕ್ಕೆಲ್ಲ ಫ್ರೀ ಅಂತೆ. ಆದ್ರೆ ಬಿಸಿನೀರಿಗೆ ಒಂದು ಚಾರ್ಜ್ ಮಾಡ್ತಾರೆ ಅಂತ. ಇಲ್ಲಿ ಅಂದ್ರೂ ಕೂಡ ಅಲ್ಲಿ ನೀವು ಅಮೌಂಟ್ ಅನ್ನ ಕಟ್ಟಬೇಕಾಗುತ್ತೆ, ಅಂದ್ರೆ ಜಳಕ ಮಾಡೋಕೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೀಗಿತ್ತು. ಶಿವಮೊಗ್ಗದಲ್ಲಿ ನೀವು ಉಳ್ಕೋಬೇಕಪ್ಪ ಕಡಿಮೆ ಬಜೆಟ್ ಅಲ್ಲಿ ಒಂದು ಬೆಸ್ಟ್ ರೂಮ್, ಅಂದ್ರೆ ಇವಾಗ ಎಮರ್ಜೆನ್ಸಿ ಬಂದು ಉಳ್ಕೋಬೇಕಪ್ಪ ಅಂತಂದ್ರೆ ಈ ತರ ರೂಮ್ಗಳಿದಾವೆ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ನಮಸ್ಕಾರ ಫ್ರೆಂಡ್ಸ್.